ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಲ್ಲಿ ಮಾತಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಮನುಷ್ಯ ಯಾವುದೇ ಕುಟುಂಬದಲ್ಲಿ ಜನಿಸಿದ್ರೂ ಪ್ರೀತಿಯನ್ನು ಹೊರಗಡೆ ಜನರಿಂದ ಪಡಿತಾನೆ, ದ್ವೇಷವನ್ನು ತನ್ನದೇ ಮನೆಯವರಿಂದ ಅಥವಾ ಸಂಬಂಧಿಕರಿಂದ ಪಡಿತಾನೆ. ಕಹಿ ಅನಿಸಿದ್ರು ಇದೇ ಸತ್ಯ. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡ್ತದೆ. ಬದುಕು ದುಬಾರಿ ಅಲ್ಲ, ಬದುಕಿನ ದಾರಿಗಳು ದುಬಾರಿ. ಮೋಸ ಮಾಡಿ ಶಿಕ್ಷೆ ಅನುಭವಿಸಿದವರಿಗಿಂತ ಸಹಾಯ ಮಾಡಿ ಶಿಕ್ಷೆ ಅನುಭವಿಸಿದವರೇ ತುಂಬಾ ಹೆಚ್ಚು. ಕೆಲಸ ಮತ್ತು ದೇವರನ್ನು ಪ್ರೀತಿಸಿ, ಯಾಕಂದ್ರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡೋದಿಲ್ಲ. ಬದಲಾದವರ ಜೊತೆ ಬದಲಾಗುತ್ತಿರು, ಆದರೆ ನೀನೇ ಬೇಕು ಎನ್ನುವರ ಜೊತೆ ನಿಯತ್ತಿನಿಂದ ಇರು ಸಾಕು. ನೀವು ಯಶಸ್ಸು ಹೊಂದಬೇಕಂದ್ರೆ ಎಂದಿಗೂ ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡಿ, ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ. ಯಶಸ್ಸು ನಿಮ್ಮದಾಗ್ತದೆ. ಕನ್ನಡಿ ಸ್ವಚ್ಛವಾಗಿದ್ದಲ್ಲಿ ಪ್ರತಿಬಿಂಬ ಸುಂದರವಾಗಿ ಕಾಣ್ತದೆ. ಅದೇ ರೀತಿ ಮನಸ್ಸು ಸ್ವಚ್ಛವಾಗಿದ್ದಲ್ಲಿ ಜಗತ್ತು ಸುಂದರವಾಗಿ ಕಾಣ್ತದೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ನನಗೆ ನಟಿಸಲು ಬರೋದಿಲ್ಲ, ಕೋಪ ಬಂದ್ರೆ ಕೋಪವನ್ನೇ ತೋರಿಸ್ತೇನೆ, ಇಷ್ಟವಾದ್ರೆ ನಗುತ್ತಾ ಮಾತಾಡ್ತೇನೆ ಅಷ್ಟೇ ಹೊರತು ಗಂಟಲಲ್ಲಿ ವಿಷವನ್ನಿಟ್ಕೊಂಡು ತುಟಿಗಳ ಮೇಲೆ ಸಿಹಿಯಾಗಿ ನಟಿಸಲು ನನಗ್ ಬರೋದಿಲ್ಲ. ಕತ್ತಲು ಕಳೆದ ನಂತರ ಬೆಳಕು ಬರುವುದು ಸಹಜ, ಕಷ್ಟವು ಕಳೆದ ನಂತರ ಸುಖವು ಬರುವುದು ಸಹಜ. ನಿರಂತರ ಶ್ರಮ, ನೋವು, ಅವಮಾನ, ಹಸಿವು, ನಿರಾಸೆ ಇದೆಲ್ಲವನ್ನೂ ಅನುಭವಿಸಿದ ಮೇಲೆ ಬರುವುದೇ ನಿಜವಾದ ಸುಖ. ನಿಮ್ಮಲ್ಲಿ ಕ್ಷಮಾಗುಣವಿದೆ ಎಂದಾದ್ರೆ ನೀವು ಬಲಾಢ್ಯ ವ್ಯಕ್ತಿ. ಯಾಕಂದ್ರೆ ದುರ್ಬಲ ಮನಸ್ಸಿನವರಿಗೆ ಕ್ಷಮಿಸುವ ತಾಕತ್ತು ಇರೋದಿಲ್ಲ. ರೂಪ ಮತ್ತು ರೂಪಾಯಿ ಯಾವುದು ಶಾಶ್ವತವಲ್ಲ, ಮನುಷ್ಯನ ಗುಣ ಒಂದೇ ಶಾಶ್ವತ. ಯೋಗ್ಯತೆಗೆ ಮೀರಿದ ಆಡಂಬರ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡ್ತದೆ. ಅರ್ಜುನನು ಒಮ್ಮೆ ಶ್ರೀಕೃಷ್ಣನನ್ನು ಕೇಳಿದ್ರಂತೆ, ಪ್ರಭುವೆ ಪೂಜೆ ಎಂದರೇನು? ಆಗ ಶ್ರೀಕೃಷ್ಣ ನಗುತ್ತಾ ಹೇಳಿದರಂತೆ, ನೀನು ಖುಷಿಯಾಗಿರು, ಇನ್ನೊಬ್ಬರು ಖುಷಿಯಾಗಿರಲು ಬಿಡು. ಇದುವೇ ಭಗವಂತನಿಗೆ ಮಾಡುವ ಶ್ರೇಷ್ಠ ಪೂಜೆಯಾಗಿದೆ. ಪೂಜೆ ಎಂದರೆ ಅರ್ಪಣೆಯಲ್ಲ, ಅದೊಂದು ಲೋಕ ಕಲ್ಯಾಣದ ಪ್ರಾರ್ಥನೆ. ಹರೇ ಕೃಷ್ಣ. ಬಡವರ ಹೋರಾಟ ಅನ್ನಕ್ಕಾಗಿ, ಶ್ರೀಮಂತರ ಹೋರಾಟ ಚಿನ್ನಕ್ಕಾಗಿ, ಭಗವಂತನ ಆಟ ಸತ್ಯಕ್ಕಾಗಿ, ಮನುಷ್ಯನ ಆಟ ಸ್ವಾರ್ಥಕ್ಕಾಗಿ. ಜಗಳವಾಡದೇ ಇರುವ ಪ್ರೀತಿಗಿಂತ ಜಗಳವಾಡಿ ಮತ್ತೆ ಮತ್ತೆ ಒಂದಾಗುವ ಪ್ರೀತಿಗೆ ಹೆಚ್ಚು ಕಿಮ್ಮತ್ತು. ಯಾಕಂದ್ರೆ ಅಲ್ಲಿ ಸಿಟ್ಟಿಗಿಂತ ಸೋಲುವ ಹಂಬಲವೇ ಹೆಚ್ಚು. ದೇವರಿಗೆ ನಾವು ಸಲ್ಲಿಸುವ ನೈವೇದ್ಯಕ್ಕಿಂತ ನಾವು ಮಾಡುವ ಕರ್ಮದ ರುಚಿ ಹೆಚ್ಚು ಮುಖ್ಯ. ಯಾಕಂದ್ರೆ ದೇವರು ಹಸಿವಿನಿಂದಲ್ಲ, ನ್ಯಾಯದಿಂದ ತೃಪ್ತನಾಗ್ತಾನೆ. ಮನಸ್ಸು ದೊಡ್ಡದು, ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಅದು ಜಾಗ ಕೊಡ್ತದೆ. ಆದರೆ ಹೃದಯ ಚಿಕ್ಕದು, ಯಾಕಂದ್ರೆ ಅದು ಒಬ್ಬರಿಗೆ ಮಾತ್ರ ಮೀಸಲಾಗಿ ಇರುತ್ತೆ. ಹುಟ್ಟಿದಾಗ ನಮ್ಮ ಹತ್ತಿರ ಏನೂ ಇರಲ್ಲ, ಸತ್ತಾಗಲು ನಮ್ಮ ಜೊತೆ ಏನೂ ಬರಲ್ಲ. ಮಧ್ಯದಲ್ಲಿ ಬರುವ ಈ ಹಣ, ಅಂತಸ್ತು, ಅಹಂಕಾರ ಎಲ್ಲವೂ ಕೇವಲ ನಾಟಕ. ಕೊನೆಗುಳಿಯುವುದು ನಾವು ಮಾಡಿದ ಪುಣ್ಯ ಮತ್ತು ನಾವು ಉಳಿಸಿ ಹೋದ ಒಳ್ಳೆಯ ನೆನಪುಗಳು ಮಾತ್ರ. ಆಸ್ತಿ ಅಂತಸ್ತು ನೋಡಿ ಮಾಡುವ ಪ್ರೀತಿಗಿಂತ ಮನಸ್ಸು ನೋಡಿ ಮಾಡುವ ಪ್ರೀತಿಯೇ ಶ್ರೇಷ್ಠ. ಪ್ರೀತಿ ಎಂದರೆ ಕಣ್ಣಲ್ಲಿ ಹುಟ್ಟಿ ಕಣ್ಣೀರಲ್ಲಿ ಅಂತ್ಯವಾಗುವುದಲ್ಲ, ಮನಸ್ಸಿನಲ್ಲಿ ಹುಟ್ಟಿ ಮಣ್ಣಿಗೆ ಹೋಗುವವರೆಗೂ ಇರುವುದೇ ನಿಜವಾದ ಪ್ರೀತಿ. ಯಾರಿದ್ದರೂ ಇಲ್ಲದಿದ್ದರೂ ಜೊತೆಯಾಗಿ ನಿಲ್ಲುತ್ತಾರೆ ನಾವು ನಂಬಿದ ರಾಯರು. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯೋ ಶಕ್ತಿ ನಮಗಿರಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ರೆ ಅಷ್ಟೇ ಸಾಕು. ಯಾರ ಮುಂದೆ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ಹೆದರಬೇಡ, ಎಲ್ಲಿ ಕಣ್ಣೀರು ಹಾಕಿದೀಯೋ ಅದೇ ಜಾಗದಲ್ಲಿ ಒಂದು ದಿನ ನಿನ್ನ ನಗು ಅರಳುತ್ತದೆ. ಒತ್ತಾಯ ಮಾಡಿ ಪಡೆಯೋದ್ರಲ್ಲಿ ಯಾವತ್ತೂ ಖುಷಿ ಸಿಗಲ್ಲ. ಅದು ಸ್ನೇಹವೇ ಆಗಲಿ ಪ್ರೀತಿಯೇ ಆಗಿರ್ಲಿ, ಕಾಯಬೇಕಷ್ಟೆ. ಭಗವಂತ ನಮಗಾಗಿ ಬರೆದ ಒಳ್ಳೆಯ ಸಮಯ ಬರುವವರೆಗೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರುವ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗಿಲ್ಲ. ಮೊದಲು ಕಲ್ಲಾಗುವುದನ್ನು ಕಲಿತ್ಕೋ, ನಂತರ ಒಂದು ದಿನ ನೀನೇ ಶಿಲೆಯಾಗಿ ನಿಲ್ಲುವೆ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ, ಅವರ ಕನಸಿಗೆ ಮುಳ್ಳಾಗಬಾರ್ದು. ಪರಿಸ್ಥಿತಿ ಏನೇ ಆಗಲಿ, ಸಂದರ್ಭ ಯಾವುದೇ ಇರಲಿ, ಸಮಸ್ಯೆ ಹೇಗೆ ಬರಲಿ, ಜೀವ ಹೋಗುವವರೆಗೂ ಕೈ ಬಿಡೋದಿಲ್ಲ ಎಂಬ ನಂಬಿಕೆ, ಭರವಸೆ ಇದ್ದರೆ ಮಾತ್ರ ಪ್ರೀತಿ ಮತ್ತು ಸ್ನೇಹ ಮಾಡಿ. ಅವರವರ ಗುಣವೇ ಅವರಿಗೆ ಶಿಕ್ಷೆ, ಅವರವರ ಗುಣವೇ ಅವರಿಗೆ ಶ್ರೀರಕ್ಷೆ. ಮೌನ ಕಲಿಸುವಷ್ಟು ಪಾಠ, ಮೌನ ಕೊಡುವಷ್ಟು ನೆಮ್ಮದಿ, ಮೌನದಿಂದ ಬರುವಷ್ಟು ತಾಳ್ಮೆ
ಯಾವುದರಲ್ಲೂ ಸಿಗೋದಿಲ್ಲ. ಒಳ್ಳೆಯದಾಗಿರ್ಲಿ ಅಥವಾ ಕೆಟ್ಟದೇ ಆಗಿರ್ಲಿ, ನಾವು ಮಾಡಿದ್ದೆ ನಮಗೆ ಹಿಂತಿರುಗಿ ಬರ್ತದೆ. ಈ ಜಗತ್ತಿನಲ್ಲಿ ಯಾರೊಬ್ಬರೂ ಪರಿಶುದ್ಧ ಹಾಗೂ ಪರಿಪೂರ್ಣರಲ್ಲ. ಹಾಗಾಗಿ ಇನ್ನೊಬ್ಬರ ಪ್ರಮಾದ ದೋಷಗಳನ್ನು ಹುಡುಕುತ್ತಾ ಹೋದರೆ ನಾವು ಏಕಾಂಗಿಯಾಗಿ ಉಳಿತೇವೆ. ಇನ್ನೊಬ್ಬರು ಹೀಗೆ ಅಂತ ನಿರ್ಣಯಿಸುವುದರ ಬದಲಾಗಿ ನಾವೇನು ಅಂತ ನಮ್ಮನ್ನು ನಾವು ತಿಳಿಯೋಣ. ಶಾಂತಿಯನ್ನು ಹುಡುಕುತ್ತಾ ಕಾಶಿ ಕೈಲಾಸ ಅಲೆಯುವ ಅವಶ್ಯಕತೆ ಇಲ್ಲ. ಅಹಂಕಾರದ ಬಾಗಿಲು ಮುಚ್ಚಿ ಪ್ರೀತಿಯ ಕಿಟಕಿ ತೆರೆದು ನಿನ್ನ ಅಂತರಂಗದೊಳಗೆ ಇಣುಕು. ಅಲ್ಲಿ ನಿನ್ನ ನಿರೀಕ್ಷೆಗೂ ಮೀರಿದ ಪರಮಾತ್ಮನ ಪ್ರಶಾಂತ ಅರಮನೆ ನಿನಗಾಗಿ ಕಾಯುತ್ತಿದೆ. ತಾಳ್ಮೆಯಿಂದಿರಿ. ಮನುಷ್ಯನೇ ಶಾಶ್ವತಲ್ಲ ಅಂದಮೇಲೆ ನೋವು ಶಾಶ್ವತನ. ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಸಮಯ ಖಂಡಿತ ಬದಲಾಗ್ತದೆ. ಕಾಯುವ ತಾಳ್ಮೆ ಬೇಕು ಅಷ್ಟೇ. ಎಲ್ಲವೂ ಇದ್ದರೆ ಬಯಸಿ ಬರ್ತಾರೆ, ಏನು ಇಲ್ಲದಿದ್ದರೆ ಬಣ್ಣ ಬದಲಾಯಿಸಿ ಹೋಗ್ತಾರೆ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಒಳ್ಳೆಯ ಕೆಲಸ ಮಾಡುತ್ತಾ ಹೋಗು. ಪ್ರತಿಫಲದ ಬಗ್ಗೆ ಯೋಚನೆ ಮಾಡಬೇಡ. ನೀನು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯ ಇದ್ದರೆ ಪ್ರತಿಫಲ ತಾನಾಗಿ ಒಲಿದು ಬರ್ತದೆ. ಬಲಗೈ ಮಾಡುವ ದಾನ ಎಡಗೈಗೆ ತಿಳಿಯದಂತಿರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಪುಟ್ಟ ಸಹಾಯವು ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸ್ತದೆ. ಗೌರವಕ್ಕಾಗಿ ಕೆಲಸ ಮಾಡಬೇಡ, ಆತ್ಮ ತೃಪ್ತಿಗಾಗಿ ಬದುಕು. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಕಟ್ಟುತ್ತಾರೆ, ಆದರೆ ನೆಮ್ಮದಿ, ನಿದ್ದೆ, ಸಂತೋಷ ಮತ್ತು ಶಾಂತಿಗೆ ಬೆಲೆ ಕಟ್ಟಲು ಆಗೋದಿಲ್ಲ. ಮನೆಗೆ ಬಂದ ತಕ್ಷಣ ನಿಮಗೆ ನಿಶ್ಚಿಂತೆಯಿಂದ ನಿದ್ದೆ ಬಂದರೆ, ಮನಸ್ಸಿಗೆ ಶಾಂತಿ ಲಭಿಸಿದರೆ ಅದಕ್ಕೆ ಬೆಲೆ ಕಟ್ಟುವುದು ಸಾಧ್ಯವಿಲ್ಲ. ಇವನ್ನು ಸಂಪಾದಿಸಿಕೊಳ್ಳುವುದು ಒಂದು ದೊಡ್ಡ ಸಾಧನೆ. ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ. ಸಿಕ್ಕ ಖುಷಿಯಲ್ಲಿ ಕನಸು ಕಟ್ಟಿ ಬದುಕುವುದೇ ಜೀವನ. ಋಣಾನುಬಂಧ ಅನ್ನೋದು ಎಲ್ಲಿಯೋ ಇದ್ದ ನಮ್ಮನ್ನು ಎಲ್ಲಿಯೋ ಇದ್ದವರ ಜೊತೆ ಸೇರಿಸಿ ಬಿಡ್ತದೆ. ಇಂಥವರ ಜೊತೆ ಇಂತಿಷ್ಟು ದಿನ ಚೆನ್ನಾಗಿರು, ಇಂತಿಷ್ಟು ದಿನ ಇವರ ಜೊತೆ ಶತ್ರು ಆಗಿರು, ಇಂತಿಷ್ಟು ದಿನ ಇಂಥವರ ಜೊತೆ ಬಾಳು ಎಂದು ಆ ದೇವರೇ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಆದರೆ ನಾವು ಹೇಳಿದ ಹಾಗೇ ಆಗಬೇಕು, ನಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯಬೇಕು ಅನ್ನೋ ಭ್ರಮೆಯಲ್ಲಿ ಬದುಕ್ತೇವೆ. ಮನುಷ್ಯನ ನಿಜವಾದ ಸಂಗಾತಿ ಅವನ ಆರೋಗ್ಯ. ಅವನ ಆರೋಗ್ಯವು ಅವನನ್ನು ತೊರೆದ ದಿನ ಅವನು ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗ್ತಾನೆ. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಬೇಕಾದದ್ದು ಪಡಿಬಹುದು. ಮನಸ್ಸಲ್ಲಿ ಇಟ್ಟು ಕೊರಗಿದ್ರೆ ಇದ್ದದ್ದು ಕಳೆದು ಹೋಗಬಹುದು. ಅಗತ್ಯವಿದ್ದಲ್ಲಿ ಮನಬಿಚ್ಚಿ ಮಾತಾಡಿ. ತಾಮ್ರದ ಕೊಡ ಬಾವಿಯಲ್ಲಿ ಇಳಿದಾಗ ಬಾಗಿ ತನ್ನೊಳಗೆ ಪೂರ್ಣ ನೀರು ತುಂಬಿಕೊಂಡು ಮೇಲೆ ಬರ್ತದೆ. ಆದರೆ ಪ್ಲಾಸ್ಟಿಕ್ ಕೊಡ ಹಾಗಲ್ಲ. ನೀರು ತುಂಬಿಸಲು ಪ್ರಯಾಸ ಪಡಬೇಕು. ಬೇಗನೆ ಬಾಗೋದೂ ಇಲ್ಲ. ಎತ್ತಿ ಎತ್ತಿ ಕುಕ್ಕಿ ತುಂಬಿಸಬೇಕು. ತುಂಬಿದರೂ ಚೂರು ಕಡಿಮೆಯಾಗಿಯೇ ಮೇಲೆ ಬರ್ತದೆ. ಯಾವುದು ಬಾಗ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ. ಯಾವುದು ಬಾಗುವುದಿಲ್ಲವೋ ಅದು ಅಪೂರ್ಣವೇ. ಇದು ಬದುಕಿನ ಸತ್ಯವೂ ಕೂಡ. ಒಂದು ಬಾರಿ ಯೋಚಿಸಿ ನೋಡಿ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತಾಡುವಾಗ ತಿಳಿದುಕೊಳ್ಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಎಂದು. ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮೊದಲು ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು. ನಮ್ಮನ್ನು ನಾವೇ ಬುದ್ಧಿವಂತರು, ಧೈರ್ಯವಂತರು ಎಂದುಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆಂದು. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ. ಯಾಕಂದ್ರೆ ಆ ಸಂಬಂಧ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ. ಸಮಸ್ಯೆಗಳ ಹಿಂದೆ ಪರಿಹಾರ, ದುಃಖದ ಹಿಂದೆ ಸುಖ, ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತದೆ. ಕಾಯಬೇಕಷ್ಟೇ. ದೇವರು ಯಾರನ್ನು ಹರಸಬೇಕೆಂದು ತೀರ್ಮಾನಿಸಿರ್ತಾನೋ ಅವರನ್ನ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ. ಆತ್ಮೀಯತೆ ಎನ್ನುವುದು ಒತ್ತಾಯದಿಂದ ಬರುವಂಥದ್ದಲ್ಲ, ಹೃದಯದಿಂದ ಬರುವಂಥದ್ದು. ಜೀವನದಲ್ಲಿ ನಾಳೆಯ ದಿನದ ಬಗ್ಗೆ ಹೇಗಿರುತ್ತೆ ಅಂತ ಯಾರಿಗೂ ತಿಳಿಯದ ಹಾಗೆ ಭಗವಂತ ಬರೆದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆ ಬೇಕಿಲ್ಲ. ಒಳ್ಳೆಯದಾಗುತ್ತೆ ಎಂಬ ಭರವಸೆ ಸಾಕು ನೆಮ್ಮದಿಯಾಗಿರಲು. ಚಿಂತೆನ ಪಕ್ಕಕ್ಕಿಟ್ಟು ನಗುನ ಜೊತೆಗಿಟ್ಟು ಸದಾ ಖುಷಿಯಾಗಿರಿ. ಗೆಲುವು ಸದಾ ಜೊತೆಗಿರಲಿ. ವಿಧಿಯಲ್ಲಿ ಏನೇ ಬರೆದಿದ್ದರೂ ಅದನ್ನು ಸಹಿಸಿಕೊಳ್ಳಲೇಬೇಕು. ಯಾಕಂದ್ರೆ ಸಮಸ್ಯೆಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಇದೇ ನಿಜ ಜೀವನದ ಸತ್ಯ. ನೀನು ಮಾಡುವ ಕೆಲಸ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ ಅದನ್ನು ಭಗವಂತನಿಗೆ ಅರ್ಪಿಸುವ ಹೂವೆಂದು ಭಾವಿಸು. ಫಲಿತಾಂಶದ ಚಿಂತೆ ನಿನ್ನ ಕೆಲಸದ ಗುಣಮಟ್ಟವನ್ನು ಕುಂದಿಸದಂತೆ ನೋಡಿಕೊ. ನಿನ್ನ ಶ್ರದ್ಧೆಯೇ ನಿನ್ನನ್ನು ಯಶಸ್ಸಿನ ಶಿಖರಕ್ಕೇರಿಸ್ತದೆ. ಜೀವನ ಕಲಿಸಿದ್ದು ಇಷ್ಟೇ. ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ
ಕಷ್ಟವಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬಾರದು. ಜೀವನದ ಅತ್ಯಂತ ಕೆಟ್ಟ ಸಂಗತಿ ಎಂದರೆ ಸಮಯ ಮೀರಿದ ನಂತರ ಜ್ಞಾನೋದಯ ಆಗುವುದು. ಬದುಕು ನಿನ್ನದು. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಾರೆ, ಮಾತಾಡಿದ್ರೆ ಕೆಟ್ಟವರು ಅಂತಾರೆ, ಮಾತಾಡದಿದ್ದರೆ ಅಹಂಕಾರ ಅಂತಾರೆ, ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಅಯ್ಯೋ ಪಾಪ ಅಂತಾರೆ, ನೀವೇನು ಮಾಡಿ ಬಿಡಿ ಅನ್ನೋದಂತೂ ಅಂದೇ ಅಂತಾರೆ. ಅನ್ನುವವರನ್ನು ಅನ್ನಲು ಬಿಟ್ಟು ನೀನು ನಿನ್ನಿಷ್ಟದಂತೆ ಬದುಕು ನಡೆಸು. ಇಷ್ಟೇ ಜೀವನ ಸತ್ಯ. ಕಷ್ಟದಲ್ಲಿ ಇರುವವರನ್ನು ಕಂಡರೆ ನಮ್ಮ ಮನಸ್ಸು ಮರುಗಿದರೆ ನಮ್ಮ ಹೆತ್ತವರು ಹೇಳ್ತಾರೆ ಜನ್ಮ ಸಾರ್ಥಕ ಎಂದು. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳ್ತಾನೆ ನನ್ನ ಸೃಷ್ಟಿ ಸಾರ್ಥಕ ಎಂದು. ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತ್ರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ನಮಗೆಷ್ಟು ಜನ ಸಂಬಂಧಿಕರು ಇದ್ದಾರೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಿಕರಿಗೆ ನಾವು ಬೇಕಾಗಿದ್ದೇವೆ ಎನ್ನುವುದು ತುಂಬಾ ಮುಖ್ಯ. ಅಣ್ಣ ತಮ್ಮಂದಿರ ನಿಜವಾದ ಮುಖವಾಡ ಮದುವೆ ಆದ ಮೇಲೆ ಬಯಲಾಗ್ತದೆ. ಮಕ್ಕಳ ನಿಜವಾದ ಮುಖವಾಡ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಬಯಲಾಗ್ತದೆ. ಹೆಂಡತಿಯ ನಿಜವಾದ ಮುಖವಾಡ ಗಂಡನ ಬಡತನದಲ್ಲಿ ಬಯಲಾಗ್ತದೆ. ಗಂಡನ ನಿಜವಾದ ಮುಖವಾಡ ಹೆಂಡತಿಯ ಅನಾರೋಗ್ಯದಲ್ಲಿ ಬಯಲಾಗ್ತದೆ. ಶ್ರೀಮಂತನಾದ ನಂತರ ಸಂಬಂಧಿಕರ ನಿಜವಾದ ಮುಖವಾಡ ಬಯಲಾಗ್ತದೆ. ಕಷ್ಟದ ಕಾಲದಲ್ಲಿ ಗೆಳೆಯರ ನಿಜವಾದ ಮುಖವಾಡ ಬಯಲಾಗ್ತದೆ. ಇಲ್ಲಿ ಪ್ರತಿಯೊಬ್ಬರೂ ಪರಿಸ್ಥಿತಿ ಮತ್ತು ಸಮಯ ನೋಡಿ ಬದಲಾಗ್ತಾರೆ ಅಷ್ಟೇ. ಹಲವು ಬಾರಿ ನಿಮಗೆ ಎದುರಾಗುವ ಕೆಟ್ಟ ಸಮಯವೇ ಸುಂದರ ಜೀವನಕ್ಕೆ ದಾರಿದೀಪವಾಗ್ತದೆ. ನಾನಂದ್ರೆ ಎಲ್ಲರಿಗೂ ಇಷ್ಟಾನೆ, ಆದರೆ ಅವರವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ. ನೀರಿನಂತೆ ಬದುಕಬೇಕು, ಯಾಕಂದ್ರೆ ಅದು ಐಷಾರಾಮಿ ಅಲ್ಲ, ಆದರೆ ಅದು ಎಲ್ಲರಿಗೂ ಅವಶ್ಯಕ. ಅಡುಗೆ ಹಾಳಾದ್ರೆ 1 ದಿನ ನಷ್ಟ, ಬೆಳೆ ಹಾಳಾದ್ರೆ 1 ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದ್ರೆ ಇಡೀ ಬದುಕೆ ನಷ್ಟ. ಓದುವ ವಯಸ್ಸಿನಲ್ಲಿ ಮನಸ್ಸಿಟ್ಟು ಓದಿ. ಹಣ ಇದನ್ನು ಕಡಿಮೆ ಬಳಸಿದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಕಾಪಾಡುತ್ತೆ. ಇದನ್ನು ಬೇಕಾಬಿಟ್ಟಿ ಬಳಸಿದ್ರೆ ನಿಮ್ಮ ಜೀವನದ ಜೊತೆ ಆಟ ಆಡುತ್ತೆ. ಹಕ್ಕಿ ಜೀವಂತವಾಗಿದ್ದಾಗ ಇರುವೆಗಳನ್ನು ತಿಂತದೆ. ಹಕ್ಕಿ ಹೋದ ಮೇಲೆ ಇರುವೆಗಳು ಹಕ್ಕಿಗಳನ್ನು ತಿಂತವೆ. ಸಮಯ ಮತ್ತು ಸಂದರ್ಭಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಜೀವನದಲ್ಲಿ ಯಾರನ್ನು ಕೀಳಾಗಿ ಕಾಣಬೇಡಿ, ನೋಡಬೇಡಿ. ನೀವು ಇಂದು ಶಕ್ತಿಶಾಲಿಯಾಗಿರ್ಬೋದು, ಆದರೆ ಸಮಯ ನಿಮಗಿಂತ ಬಲಶಾಲಿ ಎಂಬುದನ್ನು ನೆನಪಿಡಿ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸ್ತಲೇ ಇರ್ತದೆ. ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗೋದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡ್ತದೆ. ಯಾಕಂದ್ರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ಬಹುಶಃ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಜೀವ ಬಿಡುವ ಯಾವುದಾದರೂ ಜೀವ ಇದ್ದರೆ ಅದು ತಾಯಿ ಮಾತ್ರ. ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ತಾಯಿಗೆ ಸರಿಸಾಟಿನೇ ಇಲ್ಲ. ಒಂದು ಹೆಣ್ಣು ಹೇಗೆಲ್ಲ ತನ್ನ ನೋವನ್ನ ಸಹಿಸುತ್ತಾಳೆ ಅಂದ್ರೆ, ತಂದೆ ತಾಯಿಗೆ ಹೇಳಿದ್ರೆ ಅವರು ಕೊರಗುತ್ತಾರೆ ಎಂದು, ಸ್ನೇಹಿತರಿಗೆ ಹೇಳಿದ್ರೆ ಮನೆಯ ಮರ್ಯಾದೆ ಹೋಗುತ್ತೆ ಎಂದು, ಅಕ್ಕಪಕ್ಕದ ಮನೆಯವರಿಗೆ ಹೇಳಿದ್ರೆ ಆಡ್ಕೋತಾರೆ ಎಂದು, ಸಂಬಂಧಿಕರಿಗೆ ಹೇಳಿದ್ರೆ ಮತ್ತಷ್ಟು ಚುಚ್ಚುತ್ತಾರೆಂದು, ಈ ಎಲ್ಲ ಕಾರಣಗಳಿಂದ ಮನದಲ್ಲೇ ಕೊರಗಿ 4 ಗೋಡೆಯ ಮಧ್ಯ ಕಣ್ಣೀರಿಟ್ಟು ಹೊರಗಿನ ಪ್ರಪಂಚದ ಜೊತೆ ನಗುನಗುತ್ತಾ ಜೀವನ ನಡೆಸ್ತಾಳೆ. ಸಹನೆಯ ಸಾಕಾರ ಮೂರ್ತಿ ಹೆಣ್ಣು. ಒಳ್ಳೆಯ ವ್ಯಕ್ತಿಗಳು ಯಾವತ್ತೂ ಯಾರಿಗೂ ಮೋಸ ಮಾಡೋದಿಲ್ಲ, ಆದರೆ ಅವರ ಒಳ್ಳೆತನದಿಂದ ಕೆಲವೊಮ್ಮೆ ಅವರೇ ಮೋಸ ಹೋಗ್ತಾರೆ. ಮನಸ್ಸಿನ ಸಂತೃಪ್ತಿಗಾಗಿ ಆದರೂ ಒಳ್ಳೆಯ ಕೆಲಸ ಮಾಡ್ತಿರ್ಬೇಕು. ಜನರು ಅದನ್ನು ಗುರುತಿಸ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲಿಯೂ ಸಹ ದೋಷವನ್ನ ಹುಡುಕ್ತಾರೆ. ಹೀಗಿರುವಾಗ ಮನುಷ್ಯ ಯಾವ ಲೆಕ್ಕ? ಕೆಲಸ ಹಾಳಾಗಿದ್ರೆ ಅದನ್ನು ಸರಿಪಡಿಸಬಹುದು, ವಿಷಯ ತಪ್ಪಾಗಿದ್ರೆ ಅದನ್ನು ಸರಿಪಡಿಸಬಹುದು, ಆದ್ರೆ ಆಲೋಚನೆಯೇ ಸರಿಯಿಲ್ಲದಿದ್ರೆ ಅದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಹಣದಿಂದ ಮಾಡಿದ್ದು ಮಾತ್ರ ಸಹಾಯವಲ್ಲ. ಸದುದ್ದೇಶದಿಂದ ಹೇಳುವ 4 ಒಳ್ಳೆಯ ಮಾತುಗಳು ಇತರರ ಬದುಕನ್ನು ಬೆಳಗಿಸಬಲ್ಲದು. ಯಾವ ಮನುಷ್ಯನ ಹತ್ತಿರ ಉತ್ತಮ ಗುಣಗಳು ಇರ್ತದೆಯೋ ಅವನು ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ತನ್ನನ್ನು ತಾನು ದೊಡ್ಡ ವ್ಯಕ್ತಿ ಎಂದು ಬಿಂಬಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಹೆತ್ತವರು ಇರುವಾಗಲೇ ಒಂದು ಸುಂದರವಾದ ಬದುಕನ್ನು ರೂಪಿಸಿಕೊಳ್ಳಿ. ಅವರಿಲ್ಲದ ಬದುಕಿಗೆ ಯಾವ ರಕ್ತ ಸಂಬಂಧಗಳು ಬರೋದಿಲ್ಲ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣ್ತವೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ಅದು ಸಣ್ಣದಾಗಿ ಕಾಣ್ತದೆ. ಮನಸ್ಸಿನಿಂದ ಒಳ್ಳೆಯವರಾಗಿರೋಣ ಸಾಕು, ಯಾರಿಗೆ ಹೇಗೆ ಕಾಣಿಸಿದ್ರು ಪರವಾಗಿಲ್ಲ. ಬಯಸಿದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರ್ತಿರ್ಲಿಲ್ಲ. ಅನಿಸಿದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರ್ತಿರ್ಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡ್ತಿರ್ಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರ್ಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರ್ಲಿಲ್ಲ. ಎಲ್ಲರೂ ಮೆಚ್ಚುವಂತೆ ಬದುಕಬಾರದು. ಕಾರಣ ಎಲ್ಲರೂ ಯಾವಾಗ ಬೇಕಾದರೂ ಬದಲಾಗಬಹುದು. ಮನಸ್ಸಿಗೆ ಮೆಚ್ಚುವಂತೆ ಬದುಕಬೇಕು.
ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ. ಪರಿಸ್ಥಿತಿ ಹೇಗೆ ಬದುಕಬೇಕು ಎಂದು ಕಲಿಸಿದ್ರೆ ಮನಸ್ಥಿತಿ ಯಾರನ್ನು ನಂಬಬೇಕು ಎಂದು ಕಲಿಸ್ತದೆ. ಸಂಬಂಧ, ಯಾರು ನಮಗೆ ಗೌರವ ಮತ್ತು ಮರ್ಯಾದೆ ಕೊಡ್ತಾರೆ ಅವರ ಜೊತೆ ಮಾತ್ರ ಸಂಬಂಧ ಬೆಳೆಸಿಕೊಳ್ಳಿ. ಸ್ವಾರ್ಥಿಗಳ ಗುಂಪನ್ನು ಹೆಚ್ಚಿಸಿಕೊಳ್ಳುವುದರಿಂದ ಯಾವುದೇ ಉಪಯೋಗವಿಲ್ಲ. ನಿಮ್ಮ ಹೆತ್ತವರ ಕೈಗಳನ್ನು ಹಿಡಿದುಕೊಳ್ಳಿ, ನೀವು ಯಾರ ಪಾದಗಳನ್ನು ಹಿಡಿಯುವ ಅಗತ್ಯವಿಲ್ಲ. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲ್ಬೋದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ ಅಲ್ವಾ? ಪ್ರಶ್ನೆ ಮಾಡದೇ ಇರುವಷ್ಟು ದಿನ ನಾವು ಎಲ್ಲರಿಗೂ ಬೇಕಾದವರೇ. ಒಂದು ಸಾರಿ ಪ್ರಶ್ನೆ ಮಾಡಿದ್ರು ಅಷ್ಟೇ ಸಾಕು, ನಾವೇ ಶತ್ರುಗಳು. ನಮ್ಮನ್ನು ದಡ್ಡರೆಂಬಂತೆ ಬಿಂಬಿಸುವವರ ಮುಂದೆ ದಡ್ಡನಂತಿರುವುದೇ ಜಾಣತನ. ಬುದ್ಧಿವಂತಿಕೆ ಪ್ರದರ್ಶಿಸುವುದು ದಡ್ಡತನ. ವಾದಿಸದೆ ಮೌನವಾಗಿರುವುದು ದೊಡ್ಡತನ. ನಗು ನಗುತ್ತಾ ಇದ್ದು ಹೋಗುವುದು ನಮ್ಮತನ. ಒಬ್ಬ ತಂದೆ ಮಕ್ಕಳನ್ನು ಪ್ರೀತಿಸ್ತಾನೆ, ಅದನ್ನು ತೋರಿಸೋದಿಲ್ಲ. ಇದು ಮಕ್ಕಳಿಗೆ ತಿಳಿಯುವಷ್ಟರಲ್ಲಿ ತಂದೆನೇ ಇರೋದಿಲ್ಲ. ಉಪವಾಸ ಮಾಡುವುದು ಅಂದ್ರೆ ಆಹಾರ ತ್ಯಜಿಸುವುದಲ್ಲ, ಕೆಟ್ಟ ಕೆಲಸಗಳು, ಕೊಳಕು ಆಲೋಚನೆಗಳು ಮತ್ತು ಅಹಂಕಾರವನ್ನ ತ್ಯಜಿಸಬೇಕು. ಆಗ ಮಾತ್ರ ದೇವರು ನಮ್ಮನ್ನು ಹಾರೈಸ್ತಾನೆ. ಜೀವನದಲ್ಲಿ ಯಾವುದು ಸ್ಥಿರವಲ್ಲ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕಂದ್ರೆ ಅವುಗಳಿಗೆ ತಿಳಿದಿದೆ ಕ್ಷಣಾರ್ಧದಲ್ಲಿ ಬದಲಾಗುವುದು ಎಂದು. ಜೀವನವು ಹೀಗೆ, ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಇಟ್ಟ ನಂಬಿಕೆ, ಕೊಟ್ಟ ಭರವಸೆ ಸುಳ್ಳಾದ್ರೆ ಮನುಷ್ಯ ಕಲ್ಲಾಗಿ ಬಿಡ್ತಾನೆ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕಂದ್ರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನ ಕಚ್ಚಿಬಿಡ್ತದೆ. ಹೆತ್ತವರನ್ನ ಬಿಟ್ಟರೆ ಬೇರೆ ಯಾರ ಋಣದಲ್ಲಿಯೂ ಇರಬಾರದು. ಸಮಯ ಬಂದಾಗ ಎಲ್ಲರೂ ಹೀಯಾಳಿಸುತ್ತಾರೆ. ಹಾರುವುದನ್ನು ಕಲಿತ ಪಕ್ಷಿ ಕೆಳಗೆ ಇಳಿಯುವುದನ್ನು ಮರೆಯೋದಿಲ್ಲ. ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಗಿಂತ ಸ್ವಲ್ಪ ಮೇಲೆ ಹೋದರೆ ಸಾಕು, ಅವನ ಕೆಳಗೆ ಇರುವವರು ಅವನಿಗೆ ಕಾಣಿಸೋದಿಲ್ಲ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. 2 ಹಣ್ಣುಗಳು ಒಂದೇ ಮರದ ಒಂದೇ ಕೊಂಬೆಯಲ್ಲಿ ಬೆಳೆಯುತ್ತವೆ. ಒಂದು ಹಣ್ಣಾಗ್ತದೆ, ಇನ್ನೊಂದು ಸಮಯಕ್ಕಾಗಿ ಕಾಯ್ತದೆ. ಈ ಮೂಲಕ ಪ್ರಕೃತಿ ನಮಗೆ ಏನನ್ನು ಹೇಳುತ್ತದೆ ಅಂದ್ರೆ, ಇನ್ನೊಬ್ಬರ ಯಶಸ್ಸು ನಮ್ಮ ವೈಫಲ್ಯವಲ್ಲ, ನಮ್ಮ ಕ್ಷಣವು ಬರ್ತದೆ, ಕಾಯ್ಬೇಕಷ್ಟೇ. ನಾವು ಸಂಪಾದನೆ ಮಾಡುವ ಹಣ ಕಮ್ಮಿ ಇರ್ಬೋದು, ಆದರೆ ಸ್ವಂತ ದುಡಿಮೆಯಲ್ಲಿ ಬದುಕುತ್ತಿದ್ದೇವೆ ಎಂಬ ಹೆಮ್ಮೆ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಂಬಲಾರದ ಕೆಟ್ಟ ವಿಷಯಗಳನ್ನು ಯಾರೇ ಆಗಲಿ ನಿಮ್ಮ ಮುಂದೆ ಹೇಳಿದಾಗ ಅದನ್ನು ನಂಬಬೇಡಿ. ಯಾಕಂದ್ರೆ ಕೂಡಿಸಿ ಖುಷಿ ನೋಡುವವರಿಗಿಂತ ಕೆಡಿಸಿ ಖುಷಿ ನೋಡುವವರ ಸಂಖ್ಯೆ ಈ ಭೂಮಿ ಮೇಲೆ ಜಾಸ್ತಿ ಇದೆ, ನೆನಪಿರ್ಲಿ. ಇಷ್ಟೇ ಪ್ರಪಂಚ. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಿಸಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ ಮೇಲೆ ಹೇಗೆ ದೂರವಾಗುವುದು ಅಂತ ಯೋಚಿಸ್ತಾರೆ. ನಾವತ್ತೂ ಇನ್ನೊಬ್ಬರನ್ನು ನಗಿಸಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಾವು ನಗಬಾರದು. ಕಣ್ಣೀರು ಉಪ್ಪಲ್ವ, ಋಣ ತಪ್ಪದು. ನಡೆಯಲ್ಲಿ ವ್ಯತ್ಯಾಸವಾದ್ರೆ ಪೀಳಿಗೆ ಕೆಡ್ತದೆ, ನುಡಿಯಲ್ಲಿ ವ್ಯತ್ಯಾಸವಾದ್ರೆ ಸಂಬಂಧ ಕೆಡ್ತದೆ, ನೋಟದಲ್ಲಿ ವ್ಯತ್ಯಾಸವಾದ್ರೆ ಮನಸ್ಸು ಕೆಡ್ತದೆ. ಆದ್ದರಿಂದ ನಡೆ, ನುಡಿ, ನೋಟ ಎಲ್ಲವೂ ಹಸನಾಗಿರಲಿ. ಸಂಪಾದನೆ ಬಗ್ಗೆ ಯೋಚನೆ ಮಾಡಿ, ಸಂಬಂಧಿಕರ ಬಗ್ಗೆ ಅಲ್ಲ. ಸಂಪಾದನೆ ಚೆನ್ನಾಗಿದ್ರೆ ಊರಲ್ಲಿರೋರೆಲ್ಲ ಸಂಬಂಧಿಕರೇ. ಜೀವನ ಒಂದು ಸುಂದರ ಕಥನ. ಅದರಲ್ಲಿ ನಗು, ಅಳು, ನೋವು, ನಲಿವು, ಸುಖ, ದುಃಖ, ಅವಮಾನ, ಸನ್ಮಾನ ಸೇರಿದ ಅನೇಕ ಪುಟಗಳಿರುತ್ತವೆ. ಆ ಪುಟಗಳನ್ನು ಮಡಚದೆ ಅದರ ಒಳಾರ್ಥ ತಿಳಿದು ನಡೆದರೆ ಜೀವನವೆಂಬುದು ಒಂದು ಸುಂದರ ಗ್ರಂಥವಾಗ್ತದೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ನಾನು ಕಾಣಲ್ಲ ಅನ್ನೋ ಭ್ರಮೆಯಲ್ಲಿರ್ತದೆ. ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಗೊತ್ತಾಗಲ್ಲ ಎಂದು ನಟಿಸುವ ಭ್ರಮೆ ಮನುಷ್ಯನಿಗೆ. ಆದರೆ ಇದನ್ನೆಲ್ಲ ಮೇಲೊಬ್ಬ ನೋಡುತ್ತಿರುತ್ತಾನೆ ಎನ್ನುವುದನ್ನ ಮರೆತಿರ್ತಾನೆ. ದೇವರಿಗೆ ಗೊತ್ತು ಯಾರನ್ನ ಎಲ್ಲಿಗೆ ಸೇರಿಸಬೇಕು ಅಂತ. ನಮ್ಮದೆಲ್ಲ ಬರೀ ಆಸೆ ಅಷ್ಟೇ. ನಿನಗೆ ಬೆಲೆ ಕೊಡುವವರಿಗಾಗಿ ನಿನ್ನ ಸ್ವಾರ್ಥವನ್ನ ಬಿಟ್ಟು ಬೆಲೆ ಕೊಡು. ನಿನ್ನನ್ನು ಕೀಳಾಗಿ ನೋಡುವವರ ಎದುರು ಮಾತ್ರ ನಿನ್ನನ್ನು ನೀನೇ ಎಂದಿಗೂ ಬಿಟ್ಟು ಕೊಡಬೇಡ. ಪ್ರೀತಿಗೆ ತಗ್ಗು, ಆತ್ಮ ಗೌರವಕ್ಕಲ್ಲ. ಜಗತ್ತು ನಮ್ಮ ಲಾಭವನ್ನ ನೋಡಿದ್ರೆ ಹೆತ್ತವರು ಮಾತ್ರ ನಮ್ಮ ಏಳಿಗೆಯನ್ನು ಬಯಸ್ತಾರೆ. ನಾವು ಮಾಡುವ ಕೆಲಸಗಳು ನಮ್ಮ ಹೆತ್ತವರಿಗೆ ಗೌರವ ತರುವಂತಿರಲಿ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವೇ ಖುಷಿಯಾಗಿರಬೇಕೇ ಹೊರತು
ಅವರನ್ನ ಬದಲಾಯಿಸಲು ಹೋಗಬಾರ್ದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ನಂಬಿಕೆ ಎನ್ನುವುದು ಪ್ರಾಣ ಇದ್ದ ಹಾಗೆ, ಒಮ್ಮೆ ಹೋದರೆ ಮತ್ತೆ ಮರಳಿ ಬರೋದಿಲ್ಲ. ಒಬ್ಬರನ್ನು ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಮನುಷ್ಯ ಸತ್ತರೆ ಎಲ್ಲರಿಗೂ ಗೊತ್ತಾಗ್ತದೆ, ಆದರೆ ಮನಸ್ಸು ಸತ್ತರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಬ್ಬರಿಗೆ ಇನ್ನೊಬ್ಬರ ಮನಸ್ಸಿನ ನೋವು ಬೆಲೆ ಗೊತ್ತಾಗ್ಬೇಕಂದ್ರೆ ಅವರಿಗೆ ಆ ನೋವು ಬರಬೇಕು, ಇಲ್ಲಾಂದ್ರೆ ಆ ನೋವನ್ನು ಯಾವಾಗಾದ್ರೂ ಅನುಭವಿಸಿರ್ಬೇಕು. ಅಲ್ಲಿಯ ತನಕ ಅವರಿಗೆ ಇನ್ನೊಬ್ಬರ ನೋವಿನ ಬೆಲೆ ತಿಳಿಯಲ್ಲ. ಮನಸ್ಥಿತಿಗೆ ತಕ್ಕಂತೆ ಹೇಗೆ ಸ್ಟೇಟಸ್ ಆಗ್ತೀವೋ ಹಾಗೆ ಪರಿಸ್ಥಿತಿಗೆ ತಕ್ಕಂತೆ ಬದುಕೋದನ್ನ ಕಲಿಬೇಕು. ನೀವು ಒಳ್ಳೆಯವರಾಗಿದ್ರೆ ಬಳಸಿಕೊಳ್ತಾರೆ, ಪ್ರಾಮಾಣಿಕರಾಗಿದ್ರೆ ದೂರ ಬಿಡ್ತಾರೆ, ಸರಳವಾಗಿದ್ರೆ ನಿರ್ಲಕ್ಷಿಸ್ತಾರೆ, ಬಲಿಷ್ಠನಾಗಿದ್ರೆ ನಿಶಕ್ತನಾಗಿಸ್ತಾರೆ, ಕ್ಷಮಿಸುತ್ತಲೇ ಇದ್ರೆ ನೋಯಿಸ್ತಲೇ ಇರ್ತಾರೆ. ಇರೋ ತನಕ ಎಲ್ಲರ ಜೊತೆ ನಗು ನಗುತ್ತಾ ಇದ್ದು ಬಿಡಿ. ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೊತ್ತು. ಕಡೆಗೆ ನೆನಪೊಂದೇ ಶಾಶ್ವತ. ಒಂದು ತುತ್ತು ಅನ್ನ ಹಾಕಿದವರಿಗೆ ಅನ್ಯಾಯ ಮಾಡಿದ್ರೆ, ನಿಮಗೆ ಸಹಾಯ ಮಾಡಿದವರಿಗೆ ಮೋಸ ಮಾಡಿದ್ರೆ, ನಿಮಗೆ ಬದುಕುವ ದಾರಿ ತೋರಿಸಿದವರಿಗೆ ದ್ರೋಹ ಮಾಡಿದ್ರೆ, ನಿನ್ನ ನಂಬಿದವರಿಗೆ ವಂಚನೆ ಮಾಡಿದ್ರೆ ಅದು ಮಹಾಪಾಪ. ಇವತ್ತು ಸಂತೋಷವಾಗಿರ್ಬೋದು, ಆದರೆ ಈ ಪ್ರಪಂಚದಲ್ಲಿ ಕರ್ಮಕ್ಕೆ ಕಾಲಕ್ಕೆ ಇರುವ ಜ್ಞಾಪಕ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಆಳ ತಿಳಿಯದೆ ನೀರಿಗೆ ಇಳಿಬಾರ್ದು. ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಯದೆ ಏನು ಮಾತಾಡಬಾರ್ದು. ಸುಳ್ಳುವನ್ನು ಅರಮನೆಯನ್ನು ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಸತ್ಯ ಅನ್ನೋ ಸುನಾಮಿ ಬಂದಾಗ ಬೀಳಲೇಬೇಕು. ಯಾರು ನಿಮ್ಮ ಮುಂದೆ ಬಹಳ ನಾಜುಕಾಗಿ ವರ್ತಿಸ್ತಾರೋ ಅವರ ಗುರಿ ಬೇರೆನೇ ಇರ್ತದೆ. ಹುಷಾರಾಗಿರ್ಬೇಕು. ನಾನು, ನಂದು, ನನ್ನಿಂದಲೇ, ನಾನಿದ್ರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವನಿಗೆ ಯಾವತ್ತೂ ತನ್ನ ತಪ್ಪಿನ ಅರಿವಾಗೋದಿಲ್ಲ. ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗ್ತದೆ ಎಂದು ತಿಳ್ಕೊಳ್ಳುವ ಮೊದಲು ಸಮಯ ಆಗಿದ್ದಕ್ಕೆ ಕೋಳಿ ಕೂಗಿದ್ದು ಎನ್ನುವ ವಾಸ್ತವ ಸತ್ಯ ತಿಳಿದುಕೊಳ್ಳಿ. ಜನ ಹೆಂಗೊತ್ತಾ, ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ.